ಹೇ ಮಮತಾ ಏನಾಯ್ತು? ಈ ಹೆಂಗ ಮಾತಾಡ್ತೀನಿ ನಾ ವಿಷಯಕ್ಕೆ ನಾನು ಆಕಿನ ಬಗಲ ಕರ್ಕೊಂಡ್ ಹೋಗಿನ ಆಕಿ ಹೋಗ್ದಾಳ. ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದ್ರೆ ಮಮತಾಗೆ ಇವತ್ತು ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿನಿ. ನಾನು ಇವಾಗ ಹಾಲು ತರಕ್ಕೆ ಬಂದೀನಿ, ಹಾಲು ತರಕ್ಕೆ ಹೊಂಟೀನಿ. ಹಾಲು ತಂಬರ್ತನ ಚಾವ್ ಮಾಡಂತೆ ಅಂತ ಹೇಳಿ ಬಂದೀನಿ. ನಾನು ಸಾನಿ ತರಕ್ಕೆ ಹೊಂಟೀವಿ. ಪ್ರ್ಯಾಂಕ್ ಯಾವುದಪ್ಪ ಅಂದ್ರೆ ಟಿ ವಿ ಸ್ಕ್ರೀನ್ ಹೊಡೆದವ್ರ ಥರ, ಹೊಸ ಟಿ ವಿ ತಂದಿವಲ್ಲ ಅವು, ಅದು ಸ್ಕ್ರೀನ್ ಹೊಡೆದವ್ರ ಥರ ಮಾಡಂಬ್ರಿ. ಮಮತಾ ಏನು ರಿಯಾಕ್ಷನ್ ಕೊಡ್ತಲ್ಲ ನೋಡಂಬರ್ರಿ. ಈಗ ಹಾಲು ತರಕ್ಕೆ ಹೊಂಟೀನಿ, ಹೋಗ್ಬರ್ರಿ. ಏಯ್ ಬುಡಿ ಅಣ್ಣ ಹಾಲು ಕೊಡಿ, ಬರ್ರಿ ಹಾಲು ತಗೊಂಡು ಹೋಗ್ಬೇಕು ಇವಾಗ. ಇದು ಪ್ರ್ಯಾಂಕು ವರ್ಕೌಟ್ ಆಗುತ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಕ್ಯಾಮ್ರಾ ಸೆಟ್ ಮಾಡೋದು ದೊಡ್ಡ ತಲೆಬೇ ನಮ್ಮ ಮನ್ಯಾಗ. ಎಲ್ಲಿ ಜಾಗ ಇಲ್ಲ ನೋಡಂಬರ್ರಿ. ಅಲ್ಲಿ ಹೋಗ್ಬಿಟ್ಟು ಮನೆ ಬೇರೆ ಚಿಕ್ಕದೈತಿ, ಅಲ್ಲಿ ಫೋನ್ ಇಡೋಕ್ಕೆ ತೊಂದರೆ ನನಗೆ. ನೋಡಂಬ್ರಿ, ಫೋನ್ ಇಡೋಕೆ ಟ್ರೈ ಮಾಡ್ತೀನಿ. ಸಣ್ಣ ಜಾಗ ಸಿಕ್ತಂದ್ರೆ ಅಲ್ಲೇ ಇಡಬೇಕಂತ ಮಾಡೀನಿ. ಫೋನ್ ಕಾಣಿಸ್ಬಿಡೋದು ಆಕಿಗೆ. ಫೋನ್ ಕಾಣಿಸಿಲ್ಲ ಅಂದ್ರೆ ಬರ್ರಿ ನೋಡೋಣ ಎಲ್ಲಿ ಇಡ್ಬೋದು ಅಂತ. ಕಳ್ಸಲ್ಲ ಕಾಯ್ಸಿ. ಇವಾಗ ಅಕ್ಕಿ ಕಿಚನ್ದಾಗ ಚಾವ್ ಮಾಡಕತ್ತಾಳ. ನನ್ನ ಕರ್ಸನ್ನು ನಮ್ಮ ರೂಮಿಗೆ ಬಂದೀನಿ. ಇವಾಗ ಅಲ್ಲಿ ಕ್ಯಾಮ್ರಾ ಇಡ್ಬೋದು. ಆಕಿನ ಕ್ಯಾಮ್ರಾ ಅಲ್ಲಿ ಇಡ್ಬೇಕಂತಂದ್ರೆ ಆಕಿನ ಈ ಕಡೆ ಕಳಿಸ್ಬೇಕು ನಾನು. ನೋಡಮ್ಮ ಆಕಿ ಯಾವಾಗ ಬರ್ತಾಳೆ. ಈ ಕಡೆ ಬಂದಾಗ ಅಲ್ಲಿ ಕ್ಯಾಮ್ರಾ ಇಡ್ಬೇಕು. ಯಾಕಂದ್ರೆ ಅಲ್ಲೇ ಅದಲ್ಲ ಆಕಿ. ಇಲ್ಲೆಲ್ಲಿ ಇಡೋಕ್ಕಾಗಲ್ಲ. ಇಲ್ಲಿಟ್ರೆ ಎಲ್ಲ ಕಂಡು ಬಿಡುತ್ತೆ ಆಕಿ. ಫೋನು ಟಿ ವಿ ಪಕ್ಕ ಅನಿಸುತ್ತೆ, ಆದ್ರೆ ಫುಲ್ಲು ಸ್ಕ್ರೀನ್ ಬಂದಿಲ್ಲ. ಏನಾಗುತ್ತೋ ಗೊತ್ತಿಲ್ಲ ನನಗಂತೂ. ಪಕ್ಕ ನೋಡಿದ್ರೆ ಹಂಗೆ ಕಾಣಿಸುತ್ತೆ ಹೊಡೆದವ್ರದ್ದು. ನೋಡಿರಿ ಡಿಸ್ಪ್ಲೇ ಹೊಡೆದವ್ರದ್ದು. ನೋಡಂಬರಿ ಏನು ಮಾಡ್ತಾರೆ. ಅಲ್ಲಿ ಕ್ಯಾಮ್ರಾ ಇಡ್ಬೇಕು. ಈಗ ಬರತ್ತಂತ ಕಾಯಿಂಬ್ರಿ. ಇಲ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ನಾನು. ಇಲ್ಲಿಂದ ಕ್ಯಾಮ್ರಾ ಇಟ್ಬಿಟ್ಟು ಟವಲ್ ಇಲ್ಲಿ ಮುಚ್ಚೋಕಂತ ಮಾಡೀನಿ. ಇಲ್ಲೇ ಕುಂತಿರ್ತೀನಿ. ಹಾಡ ಈ ಟಿ ವಿ ತಕಾಡ. ಹೇ ಮಮತಾ ಏನಾಯ್ತು? ಇವಾಗ ಏನಾಯ್ತ್ರಿ? ಸಾನಿಗೆ ಅದನ್ನ ಕೊಟ್ಟಿನಿ. ಹಿಂಗೆ ಬಗಲಕ್ಕೂ ಹಿಂಗೆ ಟಚ್ ಮಾಡಿಬಿಟ್ಲ ಅದನ್ನ. ನೋಡಕ್ಕಾಗಲ್ಲ ನಿನಗೆ, ಇಲ್ಲೇ ಇದ್ದಿಲ್ಲ. ಈಗ ಏನ್ ಮಾಡ್ಬೇಕು ಈಗ ಅದಕ್ಕೆ? ಅಲ್ಲ ನೋಡಕ್ ಒಂದು ಟಿವಿ ತಗೊಂಬಂದ್ರ ಲೋನ್ ಮೇಲೆ ಹೆಂಗಿದ್ದಲ್ರಿ ಗೊತ್ತಾಗಲ್ಲ. ನೀ ಏನ್ ಮಾಡಕತ್ತೀನಿ ನೀನು? ಏಯ್ ಅದು ಸುಮ್ಮನೆ ಆಡ್ತಾವ ಅಂತ ನಾನು ಅಲ್ಲಿ ಬಗಲ ಕರ್ಕೊಂಡು ಹೋಗಿನ ಹಂಗಾಗಿತ್ತದ. ಈಗ ಹೊಸ ಟಿವಿ ಅಪ್ಪ ಏನ್ ಮಾಡ್ಬೇಕು ಈಗ? ಸುಮ್ ತೆಳಗಾಡ ಬರಲ್ಲ ಅಂತದೇ ಅದನ್ನ ಮಾಡೋದು. ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ನೋಡಿದ ಏನು ಬರಲ್ಲ ನೀಗ? ಏನು ಡಿಸ್ಪ್ಲೇ ಹೋಗಿತ್ತಲ್ಲಿ ಏನು ಬರ್ತೈತಿ?
ಆಕಿಗೆ ಏ ಹೇಳದ್ ಅರ್ಥ ಆಗ್ತಿಲ್ಲ, ನೋಡ್ಕೊಂಡಲ್ಲ ಬಿಡಲ್ಲ, ಅಲ್ಲಿ ಹೋಗಿ ಅಡಿಗೆ ಮಾಡಿಕೆ ಕಿಸ್ಕೊಂಡ್ ಕುಂದಿರ್ತಿ. ಮತ್ತೆ ಯಾರು ಮಾಡ್ಬೇಕು ಅಡಿಗೆ? ಮತ್ತೆ ಆಟ ಆಡ್ಸಕತ್ತಿದ್ನ ಆಕಿ ಹಿಂಗ್ ಹೋಗದಾಳ. ಆಟ ಆಡ್ಸಕತ್ತಿದ್ದಿ ಹೋಗ್ದಳನ? ಮತ್ತೆ ಬಗಳ ಕರ್ಕೊಂಡು ಹೋಯ್ತು ಹಿಂಗ ಕರ್ಕೊಂಡು ಹೋಗಿ ನೋಡಿ, ಕೈ ಹೆಂಗ್ ಮಾಡಿದ್ಲಿ ಹಿಂಗ್ ಮಾಡಿದ್ಲಿ ಹಿಂಗ, ಅದಕ್ಕೆ ಟಚ್ ಆದಕ್ಕೆ ಹೋಗೈತೆ ಅದು. ಅದ್ರಲ್ಲಿ ಅಂತ ಪರಿ ಪೆಟ್ಟೈತಾನ? ಮತ್ತೆ ಅದು ಏನು ಮುಂದೆ ಚೂಪ್ ಐತೆ ಅದು, ಅವು ಸ್ಮೂತ್ ಇರ್ತಾವ, ಏನು ಸ್ವಲ್ಪ ಡಿಸ್ಪ್ಲೇ ಹೊಸ ಟಿವಿ ರೀ, ನೀನ್ ಹೆಂಗಿದೆ ಅಲ್ಲ, ರೊಕ್ಕ ಇರ್ಲಾರ್ದಲ್ಲಿ ಒಂದೊಂದೇ ಮಾಡ್ಲತ್ತಿದೆ ಅಲ್ಲ. ನಾ ಮಾಡಕತ್ತೀನಿ ಮಮತಾ, ಸಿಟ್ಟು ಬರ್ಸ್ಬೋದು ನನಗೆ ಹೇಳ್ಬಿಟ್ಟಿ ನೋಡು. ಮತ್ತೆ ಈಗ ಹೆಂಗ್ ಮಾಡ್ಬೇಕು ಈಗ ಅದನ್ನ? ಹೆಂಗ್ ಮಾಡ್ಬೇಕು? ಬದ್ಲಿ ತಗೋಬೇಕು, ಎಷ್ಟಿತ್ತು ರೊಕ್ಕ? ಬದ್ಲಿ ತರಕ್ ಡಿಸ್ಪ್ಲೇ ಚೇಂಜ್ ಮಾಡಿಸ್ಬೇಕು. ಮಾಡ್ಸಿ, ಎಷ್ಟೈತಿ ರೊಕ್ಕ ತಗೊಂಬ ಹೋಗು. ನಾ ಮಾಡ್ಯಾರ ನಿನ್ ಮಗಳಿಗೆ ಕೇಳ್ಕೆ. ಅಯ್ಯ ನಿಮ್ಗೆ ನೋಡಕ್ ಬರಲ್ಲನೆ? ನೀನ್ ಹಾಕ್ಬೇಕೆ ಕಡಿ, ಒಂದೊಂದೇ ಮಾಡ್ತೀರ ಮಗು. ವರ್ಕ್ ಆಗಕ್ ಬಿಡೋದು ನಾವು ಒತ್ತಿ ನೋಡಿದ್ರೆ. ಮತ್ತೆ ಈಗ ಹೆಂಗ್ರಿ, ಹೆಂಗ್ ಮಾಡಿಸ್ತಿ ಈಗ ರೊಕ್ಕ ಇಲ್ಲ ಅಂದಲ್ಲಿ? ಇವಾಗ ಬೇಕು, ಇವಾಗ ಅದಕ್ಕೆ ಒಂದು 12,000-13,000 ರೂಪಾಯಿ ಬೇಕು. ಏನ? 12,000-13,000 ರೂಪಾಯಿ ಬೇಕು. ಆಯ್ತು ಹೋಗಿ 12,000 ಮಾಡ್ಸಿ. ಅಲ್ಲ ತಗೊಂಬಂದ್ ಇನ್ನೂ 1 ತಿಂಗಳು ಆಗಿಲ್ಲ, 15 ದಿನನೂ ಆಗಿಲ್ಲ. ಈಗ ಹೆಂಗ್ ಮಾತಾಡ್ತಿಲ್ಲ, ನಾ ಬಿಸಾಕಿ ನಾನು ಆಕಿ ಬಗಲ ಕರ್ಕೊಂಡು ಹೋಗಿನ ಆಕಿ ಹಿಂಗ್ ಹೋಗ್ದಾಳ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೋಡೋದೇನ್ ಸ್ವಲ್ಪ ಫುಲ್ ಹೋಗಂಗೆ ಹೊಡೆದು ಹೋಗಿತ್ತ ಕಳ್ಬೇಕಂತ. ಈಗ ಏನ್ ಮಾಡ್ಬೇಕು ಅದನ್ನ ಹೇಳು. ಏನ್ ಮಾಡ್ಬೇಕಂತ ಆಯ್ತು, ಆಟೆ ಬಿಡು ಆ ಕಡಿ. ಅಷ್ಟ್ ರೊಕ್ಕ ಇಲ್ಲವಪ್ಪ. ಇನ್ನ ಅದು ನೋಡ್ರಿ ತಗೊಂಬಂದಿನ 15 ದಿನ ಆಗಿಲ್ಲ, ಏನಿಲ್ಲ, ಅವಾಗ್ಲೇ ಹೇಳ್ ತಿನ್ಸ್ಬಿಟ್ರಿ. ಈಗ ರೊಕ್ಕ ಎಲ್ಲಿಂದ ಬರ್ತು? ಅಷ್ಟು ರೊಕ್ಕ ಕೊಟ್ಟು ಮಾಡ್ಸಕ್ ಆಗತ್ತೆ ನಮ್ಮಿಂದ? ಸೊ ನಮ್ಗೆ ಸಿಟ್ಟು ಬರ್ಸಕ್ ಹೋಗ್ಬೇಡ, ನಾನು ಏನ್ ಬೇಕಂತ ಮಾಡಿಲ್ಲ. ಅವು ಆ ಹುಡುಗಿ ಬಗಲ ಕರ್ಕೊಂಡೋಗಿನಿ, ಇದಾಗೈತಿ. ಕಮಲಾಸನ್ ಆಗೈತೆ, ಆಯ್ತು, ಆಟೆ ಬಿಡು ಆ ಕಡೆ, ಆಟೆ ತೆಗೆದಿಟ್ಟು ಬಿಡು ಮ್ಯಾಗ ತೆಗೆದಿಟ್ಟಾಗ್ತಂತಿ. ಮತ್ತೆ ಈಗ ನೋಡಕ್ ಬರ್ತೈತೆ ಅನ್ನೋದು? ಮಾಡ್ಸ್ಕೊಂಡ್ಬರ್ಬೇಕು ಅಷ್ಟ. ಆಯ್ತು, ಮಾಡ್ಸ್ಕೊಂಬರ್ರಿ. ರೊಕ್ಕ ಇರ್ಲಾರ್ದಲ್ಲಿ ಮಾಡ್ಲಾಗತ್ತೀರಿ ನೀವು ನಾಟಕ. ನೀನು ಬಿಡ್ತಿ ನೋಡಿ ಏಟು. ಆಯ್ತು ಹೋಗಿ ಮಾಡ್ಸ್ಕೊಂಬರ್ರಿ. ಏನ್ ಹೇಳ್ತಿ? ನೀನು ಬಿಡ್ತಿ ನೋಡಿ ಏಟು. ಟಿವಿ ಕೊಡಿದ್ಯಾ, ಅದು ಕೊಡಿದ್ಯಾ? ಬಿಡು, ಆಕೆನ್ಕಿಂದ ಏನ್ ಹೆಚ್ಚಿಂದಲ್ಲ, ಆಕೆನ್ ಬೇಕಂತ ಮಾಡಿಲ್ಲ ಬಿಡೋದು. ಏನ್ ಬೇಕಂದ್ರೆ ಅದು ಅಷ್ಟಷ್ಟು ರೊಕ್ಕ ಏನ್ ಸುಮ್ನೆ ಅದಕ್ಕೇನ್ ಗೊತ್ತಂತ ಮಾಡಕತ್ತಿ ಹೇಳಿ. ಏನ್ ಗೊತ್ತಿದ್ ಮತ್ ನೀನ್ ಇಲ್ಲೇ ಇರಲ್ರಿ, ಅದು ಗೊತ್ತಾಗಲ್ಲ. ನೀನ್ ಇಲ್ಲೇ ಇದೆಯಲ್ಲ ನನಗೆ ಸಿಟ್ಟು ಬರ್ತಾರ ಅಂತ ನಾ ಹೇಳೋದು ಅರ್ಥ ಮಾಡ್ತೀನಿ. ಅಲ್ಲಿ ಇರ್ತದ ಅವ್ರೇನಾಗಿ ಕುಂದಿಸಿದ್ದೆ ಅಳಕತ್ತಿಲ್ಲ ಅದ್ರ ಮೇಲೆ. ಐತಿ ಅನ್ನೋದು ಅಂತಂದಕ್ಕೆ ನಾನು ಐತಿ ಅಂದ ಆತಂತಂದು ಮಾಡಿದ್ದೆ, ಅದನ್ನ ಕೊಟ್ಟೆ ಕೈ ಹಿಡ್ಕನಕ ಅದೇನ್ ಮಾಡ್ತು ಬಗಲಕ್ಕೆ ಹಿಂಗೆ ಕರ್ಕೊಂಡು ಹೋಗಿನಿ, ಅದು ಹಿಂಗೆ ಕೊಟ್ಟಿ ಬಿಟ್ಲ ಅದನ್ನ. ಅದು ಅಲ್ಲಿ ಅದಕ್ಕೆ ಹಂಗೆ ಖರ್ಚು ಒಳಗೆ ಡಿಸ್ಪ್ಲೇನೇ ಹೋಗೈತೆ. ಮತ್ತೆ ಒಳಗೆ ಡಿಸ್ಪ್ಲೇ ಹೋದ್ರೆ ನಂಗೆ ಬರೋದ. ಚಾಲು ಮಾಡಿ ನೋಡಿದ್ದೇನೆ, ಬಂದ್ ಮಾಡಿ ಎಷ್ಟು? ಅವಾಗ ನೋಡಿಲ್ಲ. ರಿಮೋಟ್ ಎಲ್ಲೈತಿ? ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾಟಕ ಮಾಡತ್ತೀರಿ ನೀವು? Women. ಮಮ್ಮಿ ಪ್ರಾಂಕ್ ಆಗದೆ, ಮಮ್ಮಿ ಏನ್ ಪ್ರಾಂಕ್ ಅದೇ ನಿಮ್ಮ? ಹೆಂಗ ಆತ ನಿನಗೆ? ಏನ್ ಬೇಕು ಹೊಸ ಟಿವಿ ಅಪ್ಪ ನನಗೆ ತಲೆ ಔಟ್ ಆಗ್ಬಿಟ್ಟೈತಿ. ಕರೆ ಅಂದ್ರೆ ಹೊಡೆದೋಗೈತೇನಂತ ಮಾಡಿದ್ದೆ. ನಿನ್ನ ಎಂತ ಬರ್ಲ ಗೊತ್ತಾಗಿಲ್ಲ.
ಹೆಂಗಿತ್ತು ಪ್ರ್ಯಾಂಕ್? ನಡ್ಯಾನೇನ ನೀ ಏನ್ ಪಾಪ ಸಾನಿನ ಬೈದಲ್ಲ. ಬೈದೆಲ್ಲ ಅಂದ್ರೆ ಸುಮ್ಬಿಡ್ಬೇಕಾನೆ. ಆಕೆ ಶಟ್ಕನ ನೋಡ್ರು ಸಿಂಬಳ. ನಾನು ಹೊಡ್ದೋಗ್ ಬಿಡ್ತೇನಪ್ಪ ಖರೆ ಅಂದ್ರ ಅಂತ ಮಾಡಿದ್ ನಾನು. ಹೊಡೆದಾಗಿತ್ತಂದ್ರೆ ಹೊಡ್ದೋಗಿತ್ತಂದ್ರ ಈಗ ಮಾಡ್ಸ್ಕೊಂಡ್ ಬರ್ತೀವಿ. ಬರ್ರಿ ಚಾ ಕುಡಿಯಂಬ್ರಿ. ಸಾನಿವಿ ಇದ್ರ ಮೇಲೆ ಕುಂದ್ರಿಸಿದ್ರು ಕೂಡ ಅಲ್ಲಿ ಹೊರಗೆ ಗೊತ್ತಲ್ಲ ನೋಡ್ರಿ ಏನು ಮಾಡ್ಬೇಕು ಕೆಲಸ. ನಾವು ವಾಕರ್ ಕೊಟ್ಟಿವಿ ಚಂದದ ಡೈಲಿ ನಡಿಲ ಅಂತ ಹೇಳ್ತಾನ ಒಬ್ಬಕಿನೇ. ಆದ್ರೂ ಆಕೆ ಹೆಂಗ್ ಕುಂದಿರ್ತಾ ಹಾಗೆ ಕುಂದಿರ್ತಾ. ನಾನು ಎಲ್ಲಾನ ಹೋಗಿರ್ಬೇಕು ಅವಾಗ ತಾನೇ ಬರ್ತಾಳ ಅಂದ್ಮೇಲೆ. ಹೇಗ ಗುಬ್ಬಿ ಚೆನ್ನಾಗೈತೆ ಚಾ. ಶುಂಠಿ ಚಾ ಶುಂಠಿ ಚಾ ಅಂತ